ಶಿಲ್ಪಿ ಅರುಣ್ ಯೋಗಿರಾಜ್ ಶಿಲ್ಪಗಳಿಗೂ ಪ್ರಧಾನಿ ನರೇಂದ್ರ ಮೋದಿಗೂ ಅವಿನಾಭಾವ ನಂಟಿದೆ. ಅರುಣ್ ಅವರ 3ನೇ ಪ್ರತಿಮೆಯನ್ನ ಪ್ರಧಾನಿ ಮೋದಿ ಲೋಕಾರ್ಪಣೆಗೊಳಿಸುತ್ತಿದ್ದಾರೆ. ಅಂದಹಾಗೆ ಈ ಹಿಂದಿನ 2 ಪ್ರತಿಮೆಗಳು ಯಾವುವು? ಆ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಜನವರಿ 22ರಂದು ಅಯೋಧ್ಯೆಯಲ್ಲಿ ನಡೆಯುವ ಭವ್ಯ ಶ್ರೀರಾಮನ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಗೆ ಇಡೀ ದೇಶವೇ ಕಾತರದಿಂದ ಕಾಯ್ತಿದೆ. ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆಗೊಳ್ಳಲಿರುವ ಬಾಲರಾಮ ಮೂರ್ತಿ ಕರ್ನಾಟಕದೇ ಅನ್ನೋದು ಸುಳಿವು ಸಿಕ್ಕಿದೆ. ಕರ್ನಾಟಕದ ಪಾಲಿಗೆ ಇದು ಅತ್ಯಂತ ಖುಷಿಯ ವಿಚಾರ. ಮಂದಿರದ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪಿಸಲು ಒಟ್ಟು 3 ಮೂರ್ತಿಗಳು ಸಿದ್ಧಗೊಂಡಿವೆ. ಸಮಯ ಅಭಾವ, ಶಿಲ್ಪಿಗಳಿಗೆ ಸಮಸ್ಯೆಯಾದರೆ ಅದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ತೊಂದರೆಯಾಗಬಾರದು ಮತ್ತು ಅತ್ಯುತ್ತಮ ಮೂರ್ತಿಗಾಗಿ 3 ಶಿಲ್ಪಿಗಳಿಂದ ಬಾಲರಾಮನನ್ನ ಕೆತ್ತಿಸಲಾಗಿತ್ತು. ಇವುಗಳಲ್ಲಿ ಮೈಸೂರಿನ ಅರುಣ್ ಯೋಗಿರಾಜ್ ಅವರದ್ದು ಕೂಡ ಒಂದು. ಮೂರ್ತಿಗಳ ಕೆತ್ತನೆ ಗುಣಮಟ್ಟ, ದೈವತ್ವ ಭಾವ ಪರಿಶೀಲಿಸಿ ಮೈಸೂರಿನ ಅರುಣ್ ಯೋಗಿರಾಜ್ ಕರ್ನಾಟಕದ ಕೃಷ್ಣಶಿಲೆಯಲ್ಲಿ ಕೆತ್ತಿದ ಮೂರ್ತಿಯನ್ನ ಅಂತಿಮಗೊಳಿಸಲಾಗಿದೆ. ಮೈಸೂರಿನ ಹೆಮ್ಮೆಯ ಶಿಲ್ಪಿ ಅರುಣ್ ಯೋಗಿರಾಜ್ ಕಳೆದ 1.5 ದಶಕಗಳಿಂದ ಶಿಲ್ಪ ಕೆತ್ತನೆ ಕಾರ್ಯದಲ್ಲಿ ತೊಡಗಿಕೊಂಡಿರುವ ಅರುಣ್ ಶಿಲ್ಪ ಕಲಾಕೃತಿಯ 5ನೇ ತಲೆಮಾರಿನವರು. ಅರುಣ್ ಮನೆಯಲ್ಲಿ ಈಗ ಸಂಭ್ರಮ ಮನೆ ಮಾಡಿದೆ. ಕುಟುಂಬದವರು ಸಂತಸ ವ್ಯಕ್ತಪಡಿಸಿದ್ದಾರೆ. ಮತ್ತು ಅವ್ರ ತಾತ ಅವರಪ್ಪ ಹಿರಿಯರ ಆಶೀರ್ವಾದ ಇರೋದ್ರಿಂದ ಹಿಂಗೆ ಕಣಮ್ಮ, ಏನೋ ನಾವು ಮುಂದೆ ಬಂದಿದ್ದೀವಿ, ಅವ್ರ ಆಶೀರ್ವಾದ ಇದ್ದರೆ ಸಾಕು ನನಗೆ ಅಂತಂದ. 6 ತಿಂಗಳಿಂದ ಶ್ರಮ ಪಟ್ಟಿದ್ದಕ್ಕೂ ಅವನಿಗೆ ಸಾರ್ಥಕವಾಯಿತು. ವಿಶೇಷ ಏನಪ್ಪಾ ಅಂದ್ರೆ ಪ್ರಧಾನಿ ಮೋದಿಗೂ ಅರುಣ್ ಯೋಗಿರಾಜ್ ಶಿಲ್ಪಗಳಿಗೂ ನಂಟಿದೆ. ಹೌದು, ಪ್ರಧಾನಿ ಮೋದಿಯವರು ಅರುಣ್ ಯೋಗಿರಾಜ್ ಉಳಿಯಲ್ಲಿ ಅರಳಿದ 2 ಶಿಲ್ಪಗಳಿಗೆ ಪ್ರಧಾನಿ ಮೋದಿಯವರೇ ಲೋಕಾರ್ಪಣೆಗೊಳಿಸಿದ್ರು. ಇದೀಗ ಅಯೋಧ್ಯೆಯಲ್ಲಿ ರಾಮಲಲ್ಲನ ಮೂರ್ತಿ 3ನೇಯದ್ದು. ಕೇದಾರನಾಥದಲ್ಲಿರುವ ಆದಿಶಂಕರಾಚಾರ್ಯರ ವಿಗ್ರಹ, ಇಂಡಿಯಾ ಗೇಟ್ನಲ್ಲಿ ಸ್ಥಾಪಿಸಲಾದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಪ್ರತಿಮೆಯನ್ನ ಕೆತ್ತಿದ್ದು ಇದೇ ಅರುಣ್ ಯೋಗಿರಾಜ್. ಆ 2 ಪ್ರತಿಮೆಗಳನ್ನ ಪ್ರಧಾನಿ ಮೋದಿ ಅವರ ಹಸ್ತದಿಂದಲೇ ಉದ್ಘಾಟನೆಗೊಂಡಿವೆ. ಮೋದಿಯಿಂದ ಬೇಷೆನಿಸಿಕೊಂಡಿರುವ ಅರುಣ್ ಯೋಗಿರಾಜ್ನ 3ನೇ ಪ್ರತಿಮೆ ಬಾಲರಾಮನನ್ನು ಮೋದಿ ಮಂದಿರದ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪಿಸಲಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ, ಹೇಳ್ಕೊಳ್ಳೋಕ್ಕಾಗಲ್ಲ, ಅದರಷ್ಟು ಖುಷಿ ಆಗ್ತಾ ಇದೆ. ಏನು ಹೇಳಿ, ಜೀವನ ಸಾರ್ಥಕ ಆಯಿತು ನಮ್ಮದಂತೂ. ಒಟ್ಟಲ್ಲಿ ಪ್ರಧಾನಿ ಅವರಿಂದಲೇ ಅರುಣ್ ಯೋಗಿರಾಜ್ 3ನೇ ಪ್ರತಿಮೆ ಲೋಕಾರ್ಪಣೆಗೊಳ್ತಿರೋದು ಅವರ ಕುಟುಂಬದಲ್ಲಿ ಸಂತಸ ಇಮ್ಮಡಿಗೊಳಿಸಿದೆ.